ಒಂಥರ ಈ ದೃಶ್ಯ ಒಂಥರ ಸುಯೋಗ. ಒಬ್ರು ಹಿರಿಯ ಪಂಡಿತರು, ಒಬ್ರು ಯುವ ಪಂಡಿತರು, ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಇದು ನಮ್ಮ ಈ ಒಂದು ವಿಶ್ವವಸ್ತು ನಾಮೋತ್ಸವದ ಮೊದಲನೇ ಒಂದು ಸುಯೋಗ ಅಂತ ನಾನು ಅನ್ಕೋತಾ ಇದ್ದೀನಿ. ಹಾಗಾಗಿ ಈಗ ಈ ಸನ್ಮಾನ ಕಾರ್ಯಕ್ರಮಕ್ಕೆ ಭಿನ್ನವರ್ತನೆಯನ್ನು ನಮ್ಮ ಕಾರ್ಯದರ್ಶಿಗಳಾದ ಬಹುಮಾನ ಅವರು ಓದ್ತಾರೆ. ದಯವಿಟ್ಟು ಎಲ್ಲ ಆಲಿಸಬೇಕು ಅಂತ ನಾನು ತಿಳಿಸ್ತೇನೆ. ಶ್ರೀ ಗುರುದೇವ ಮಾತೆ ಹರಿಸರ್ವೋತ್ತಮ ವಾಯುದೇವೋತ್ತಮ ಅಪ್ಪಣೆ ಸಜಯಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀಮನ್ ಮಾಧವ ಸಂಘ ಸ್ಥಾಪನೆ 1934 ನಂಬರ್ 55ನೇ ಮುಖ್ಯಮಂತ್ರಿ ಚಾಮರಾಜಪೇಟೆ ಬೆಂಗಳೂರು. ಈ ಜಗದ ಸತ್ಯತೆ, ಪರಮಾತ್ಮನ ಗುಣ ಪರಿಪೂರ್ಣತೆ, ಅವನ ದೋಷರಾಹಿತ್ಯ ಇವೆಲ್ಲವನ್ನು ಪ್ರಮಾಣಬದ್ಧವಾಗಿ ಸಮಾಜಕ್ಕೆ ತಿಳಿಸಿದವರು ಶ್ರೀ ಮಧ್ವಾಚಾರ್ಯರು. ಸಜ್ಜನರಿಗೆ ಮೋಕ್ಷವನ್ನು ನೀಡುವ ಶಾಸ್ತ್ರ ಗ್ರಂಥಗಳನ್ನು ಕರುಣಿಸಿದವರು. ಆದ್ದರಿಂದಲೇ ಅವರನ್ನು ಆನಂದ ತೀರ್ಥರು ಎನ್ನುವರು. ಬದರಿನಾರಾಯಣ ದೇವರ, ವೇದವ್ಯಾಸ ದೇವರ ಆದೇಶದಂತೆ ಸಾತ್ವಿಕರ ಅಜ್ಞಾನವನ್ನು ಕಳೆದು ತಮ್ಮ ಅವತಾರ ಕಾರ್ಯವನ್ನು ಮುಗಿಸಿ ಬದರಿಕಾಶ್ರಮಕ್ಕೆ ತೆರಳಿದ ದಿನ ಮಧ್ವನವಮಿ. ಆ ಪವಿತ್ರ ದಿನದಂದು ಮಧ್ವಾಚಾರ್ಯರು ಹಾಗೂ ವೇದವ್ಯಾಸ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದ ವಿದ್ವಾಂಸರನ್ನು ಸತ್ಕರಿಸುವ ಕರ್ತವ್ಯ ನಮ್ಮದಾಗಿದೆ. ಚಾಮರಾಜಪೇಟೆಯ ಶ್ರೀಮನ್ ಮಾಧವ ಸಂಘವು ಬೆಂಗಳೂರಿಗೆ ಮಾತ್ರವಲ್ಲದೆ ನಮ್ಮ ರಾಷ್ಟ್ರದಲ್ಲಿಯೇ ಮಾದರಿ ಹಾಗೂ ಪ್ರಾಚೀನ ಸಂಸ್ಥೆಯಾಗಿದೆ. ಧರ್ಮ ಜಾಗೃತಿ, ತತ್ವಜ್ಞಾನ ಪ್ರಸಾರ ನಮ್ಮ ಸಂಸ್ಥೆಯ ಪ್ರಧಾನ ಉದ್ದೇಶ. ಅನೇಕ ಪೀಠಾಧಿಪತಿಗಳು, ಖ್ಯಾತ ವಿದ್ವಾಂಸಗಳು ಪಾಠ ಪ್ರವಚನವನ್ನು ಮಾಡಿ ಈ ಸ್ಥಳಕ್ಕೆ ದೈವಿಕ ಶಕ್ತಿಯನ್ನು ತುಂಬಿದ್ದಾರೆ. ಈ ಪೂಜ್ಯ ಬಾಳಗಾರು ಶ್ರೀನಿವಾಸಾಚಾರ್ಯರು ಯಾವಜ್ಜೀವನ ಪರ್ಯಂತ ಮಧ್ವನವಮಿ ಮಹೋತ್ಸವದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೂ ಅಷ್ಟಾದಶ ಪುರಾಣ ಇತ್ಯಾದಿಗಳ ಬಗ್ಗೆ ವಿಶೇಷ ಪ್ರವಚನವನ್ನು ನಡೆಸಿದ್ದಾರೆ ಮತ್ತು ತಮ್ಮ ಗುರುಗಳಾದ ಪೂಜ್ಯ ಜಾಲಿಯಗಡ ಶ್ರೀನಿವಾಸಾಚಾರ್ಯರ ರಜತ ಮಹೋತ್ಸವದಲ್ಲಿ ಅಮೂಲ್ಯವಾದ ಗ್ರಂಥಗಳನ್ನು ಆನೆ ಮೇಲೆ ಎಂಬಾರಿ ಉತ್ಸವ ಮಾಡಿಸಿ ನಮ್ಮ ಸಂಘಕ್ಕೆ ವಿಶೇಷ ಮೆರುಗು ತಂದಿದ್ದಾರೆ. ಮಧ್ವನವಮಿಯ ಈ ಮಂಗಳ ಸಂದರ್ಭದಲ್ಲಿ ಶ್ರೀಮನ್ ಮಾಧವ ಸಂಘವು ಅವರ ಮೊಮ್ಮಗನಾದ ಯುವ ವಿದ್ವಾಂಸರಾದ ಬಾಳಗಾರು ಅರುಣಾಚಾರ್ಯರಿಗೆ ಸಮರ್ಪಿಸಿದೆ. ಅಭಿನಂದನಾ ಪತ್ರ. ಧರ್ಮದೀಕ್ಷಿತರೇ, ಜೀವನದಲ್ಲಿ ಧರ್ಮವು ಪ್ರಧಾನವಾಗಿರಬೇಕು, ಉಳಿದದ್ದು ಅದಕ್ಕೆ ಅಂಗವಾಗಿರಬೇಕು. ನಿಮಗೆ ವಂಶದಿಂದ ಬಂದ ಬಳುವಳಿ ಧರ್ಮಶ್ರದ್ಧೆ, ಬಾಲ್ಯದಿಂದಲೂ ಧರ್ಮವನ್ನು ರೂಢಿಸಿಕೊಂಡು ಬಂದವರು ತಾವು. ಕೌಮಾರ ಆಚರೆ ಪ್ರಾಜ್ಞಃ ಎಂಬ ಭಾಗವತದ ಮಾತು ನಿಮ್ಮಲ್ಲಿ ಅರ್ಥಗರ್ಭಿತ. ದುರ್ಗಪ್ರಹ್ಲಾದ ರಾಜರಂತೆ ಬಾಲ್ಯದಿಂದಲೇ ಆಚಾರ ಸಂಪನ್ನರು ತಾವಾಗಿರುವುದು ಸಂತೋಷದ ಸಂಗತಿಯಾಗಿದೆ. ಸದ್ಗುಣ ಸಂಪನ್ನರೇ, ವಯಸ್ಸಿನಿಂದ ಕಿರಿಯರಾದರೂ ಗುಣದಿಂದ ವಿದ್ಯೆಯಿಂದ ಹಿರಿಯರು ತಾವಾಗಿದ್ದೀರಾ. ಶಮದಮ ಮೊದಲಾದ ಸದ್ಗುಣಗಳು ನಿಮ್ಮಲ್ಲಿ ರಕ್ತಗತವಾಗಿ ಬಂದಿದೆ. ಗುಣಶಾಲಿಗಳಿಗೆ ಶಾಸ್ತ್ರವಿದ್ಯೆ ಒಲಿಯುವುದು, ಅದಕ್ಕೆ ನೀವೇ ಉದಾಹರಣೆ ಆಗಿದ್ದೀರಾ. ನಿಮ್ಮ ಪಿತಾಮಹ ಶ್ರೀ ಬಾಳಗಾರು ಶ್ರೀನಿವಾಸ ಆಚಾರ್ಯರು, ನಿಮ್ಮ ಪಿತೃಪಾದರಾದ ಶ್ರೀ ಬಾಳಗಾರು ವಚರಾಚಾರ್ಯರು ನ್ಯಾಯ ವೇದಾಂತ, ವ್ಯಾಕರಣ ಮೀಮಾಂಸ ಎಲ್ಲ ಶಾಸ್ತ್ರಗಳು ಪಾರಮ್ಯವನ್ನು ತಲುಪಿದ ಘನ ವಿದ್ವಾಂಸರು, ಧರ್ಮಶ್ರದ್ಧಾಳು, ಗುಣಶೀಲರು. ಅಂತಹ ವಂಶದಲ್ಲಿ ಜನ್ಮ ತಾಳಿದ ತಾವು ಆ ವಂಶದ ಗೌರವವನ್ನು ಕಾಪಾಡಬೇಕು. ಆ ದೃಷ್ಟಿಯಿಂದ ಬಾಲ್ಯದಿಂದಲೂ ಎಲ್ಲ ಗುಣಗಳನ್ನು ರೂಢಿಸಿಕೊಂಡಿದ್ದೀರಾ. ಅಧ್ಯಯನ ಕುಶಲಿಗಳಿಗೆ ಸಾಂಪ್ರದಾಯಿಕ ಅಧ್ಯಯನದಿಂದ ಬಹಳಷ್ಟು ಶಾಸ್ತ್ರೋತ್ಪತ್ತಿಯನ್ನು ತಾವು ಸಂಪಾದಿಸಿದ್ದೀರಾ. ಪ್ರಾಚೀನ ನವೀನ ನ್ಯಾಯಶಾಸ್ತ್ರದ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದೀರಾ. ಪಕ್ಷದ ಗದಾಧಾರಿ, ಅವಯವ, ಸಿದ್ಧಾಂತ ಲಕ್ಷಣ ಇವುಗಳನ್ನು ಮಾತ್ರವಲ್ಲದೆ ಶಕ್ತಿವಾದ, ಪ್ರಾಮಾಣ್ಯವಾದ, ವ್ಯಕ್ತಿತ್ವವಾದ ಎಲ್ಲ ಗ್ರಂಥಗಳನ್ನು ತಾವು ಅಧ್ಯಯನ ಮಾಡಿರುವುದು ನಿಮ್ಮ ಶ್ರದ್ಧೆಯನ್ನು ತೋರಿಸುತ್ತದೆ. ನ್ಯಾಯಶಾಸ್ತ್ರದ ಗ್ರಂಥಗಳನ್ನು ಮಾತ್ರವಲ್ಲದೆ ವ್ಯಾಕರಣ ಶಾಸ್ತ್ರ ಉದ್ಗ್ರಂಥಗಳನ್ನು ತಾವು ಅಧ್ಯಯನ ಮಾಡಿ ನಮ್ಮ ಸಮಾಜದ ಶ್ರೇಷ್ಠ ವಿದ್ವಾಂಸರಾಗಿರುವುದು ನಮ್ಮ ಸಮಾಜಕ್ಕೆ ತಂದ ಕೀರ್ತಿಯಾಗಿದೆ. ಪರಮ ಪೂಜ್ಯ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದರಲ್ಲಿ ತರಂಗಿಣಿ ಕಂಠಕೋದ್ಧಾರ ಸಹಿತ ನ್ಯಾಯಾಮೃತ ಪರೀಕ್ಷೆ ನೀಡಿ ನ್ಯಾಯಾಮೃತ ವಿಶಾರದ ಎಂಬ ಬಿರುದನ್ನು ಅವರಿಂದ ನೀವು ಪಡೆದಿರುವುದು ನಿಮ್ಮ ವಿದ್ವತ್ತಿಗೆ ಸಾಕ್ಷಿಯಾಗಿದೆ. ಕೃತಿಕಾರರೇ, ಬಾಲ್ಯದಲ್ಲಿಯೇ ಗುರುವೈಭವ, ಸ್ತವನ, ಸುಮಧ್ವ ವಿಜಯ, ವಿಷಯ ಮಾಲಿಕ ಮೊದಲಾದ 10ಕ್ಕೂ ಮಿಗಿಲಾದ ಕೃತಿಗಳನ್ನು ರಚಿಸಿರುವುದು ನಿಮಗಿರುವ ಜ್ಞಾನ ಸಂಪತ್ತನ್ನು ಸೂಚಿಸುವುದು. ಕೇವಲ ಗ್ರಂಥ ರಚನೆ ಮಾತ್ರವಲ್ಲದೆ ಅನೇಕ ಕೃತಿಗಳ ಸಂಶೋಧನೆ, ಸಂಪಾದನೆಯನ್ನು ಮಾಡಿದ್ದೀರಾ. ಗ್ರಂಥ ಸಂಪಾದನಾ ಶಾಸ್ತ್ರದಲ್ಲಿ ಪ್ರಾವೀಣ್ಯವನ್ನು ಸಂಪಾದಿಸಿದ್ದೀರಾ.
ವಿದ್ವತ್ ಸಮಾಜವು ನಿಮ್ಮಲ್ಲಿರುವ ತತ್ವಜ್ಞಾನ ಶಾಸ್ತ್ರ ಉತ್ಪತ್ತಿಯನ್ನು ಮುಕ್ತಖಂಡದಿಂದ ಪ್ರಶಂಸಿಸುತ್ತಿದೆ. ನಿಮ್ಮಲ್ಲಿ ಬೇರು ಬಿಟ್ಟಿರುವ ಸದ್ಗುಣಗಳು, ಶಾಸ್ತ್ರ ಪಾಂಡಿತ್ಯ, ಸದಾಚಾರ, ಶ್ರದ್ಧೆ ಮೊದಲಾದ ವಿಶಿಷ್ಟ ಧರ್ಮಗಳು ಗಮನಿಸಿ ಚಾಮರಾಜ ಮಾತೃ ಸಂಘವು ನಿಮಗೆ ವಿದ್ವತ್ ಕುಲಭೂಷಣ ಎಂಬ ಬಿರುದಿನೊಂದಿಗೆ ನಿಮ್ಮನ್ನು ಗೌರವಿಸಲು ಹರ್ಷವೆನಿಸುತ್ತದೆ. ನಿಮ್ಮ ಶಾಸ್ತ್ರ ಪಾಂಡಿತ್ಯ, ಸದಾಚಾರ ಈ ಗುಣಗಳು ಇನ್ನೂ ಅತಿಶಯವಾಗಿ ಪೂರ್ಣಿಮೆ ಚಂದ್ರನಂತೆ ಕಂಗೊಳಿಸಲಿ. ನಿಮ್ಮ ಕೀರ್ತಿ ಪತಾಕೆ ಬಾಲ್ಯತರದಲ್ಲಿ ಶೋಭಿಸಲಿ. ನಿಮ್ಮಿಂದ ಶಾಸ್ತ್ರ ಸಂರಕ್ಷಣೆ, ವಿದ್ವಾಂಸರ ನಿರ್ಮಾಣ ಮುಂತಾದ ಪರಂಪರಾಗತ ಕಾರ್ಯಗಳು ನಿಮ್ಮಿಂದ ನಡೆಯಲಿ. ನಿಮ್ಮ ಪಿತಾಮಹ ಹಾಗೂ ಪಿತೃಪಾದರು ತೋರಿದ ಶಾಸ್ತ್ರ ಪಥದಲ್ಲಿ ಸಾಗುವಂತಾಗಲಿ ಎಂದು ಶ್ರೀಕೃಷ್ಣ ಮಧ್ವಾಚಾರ್ಯ ಪ್ರಾರ್ಥಿಸುತ್ತೇವೆ. ವಿಶ್ವಾಸನಾಮ ಸಂವತ್ಸರ ಮಾಘ ಶುದ್ಧ ನವಮಿ ಮಂಗಳವಾರ 27/1/2026 ಕಾರ್ಯಕಾರಿ ಸಮಿತಿಯ ಪರವಾಗಿ ಶ್ರೀ ಆರ್ ನಾಗೇಶ್ ಗೌರವ ಅಧ್ಯಕ್ಷರು. ಬೆಳಗ್ಗೆ ಗ್ರಂಥಮಾಲಿಕ ಸ್ತೋತ್ರ ಪಾರಾಯಣ ಮಾಡೋದು ಬರೆದ್ಬಿಟ್ಟಿದೆ. ಇವಾಗ ಪಾರಾಯಣ ಮಾಡ್ದಂಗೆ ಆಯ್ತಲ್ಲ, ಎಲ್ಲ ಅದರಲ್ಲೇ ಇದೆ. ಯಾವುದೇ ವರ್ಷ ಯಾವುದೇ ಕಾರ್ಯಕ್ರಮ ಆದರೂ ಶ್ರೀನಿವಾಸ್ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ. ಪಾಪ ಗಿರಿನೆಲದಲ್ಲಿದ್ದು ಅಲ್ಲಿಂದ ಇಲ್ಲಿವರೆಗೂ ಪ್ರವಚನ ಮಾಡಿ ಎಲ್ಲ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಎಷ್ಟು ಧನ್ಯವಾದ ತಿಳಿಸೋದ್ರಲ್ಲ. ಅವ್ರ ತಾಯಿಯವರು, ಶ್ರೀಮತಿಯವರು ಎಲ್ಲ ಬಂದಿದ್ದಾರೆ ಇವತ್ತು. ಈಗ ಇನ್ನೊಂದು ವಿಷಯ ಸಂತೋಷ ಇದೆಯಾ ಅಂದರೆ, ಬಳಗಾರ ಶ್ರೀನಿವಾಸಾಚಾರ್ಯ ಅವರ ಮನೆಯವರು ಬಂದಿದ್ದಾರೆ. ಇದೆಲ್ಲ ನಮಗೆ ಸಂತೋಷ ತರೋ ವಿಷಯ. ಹಾಗಾಗಿ ಇವತ್ತು ನಮಗೆ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೀವಿ. ಈ ಮಾತೃ ಸಂಘಕ್ಕೆ ಎಲ್ಲ ಬಂದಿದ್ದಾರೆ. ಪಾಂಡವಾಚಾರ್ಯರು, ನಮ್ಮ ಅಶ್ವತ್ಥನಾರಾಯಣಾಚಾರ್ಯರು, ಎಲ್ಲ ಆಚಾರ್ಯಗಳು ಬಂದಿರೋದು ಇದೊಂದು ಯೋಗನೆ. ಇಂಥ ಒಂದು ಮಹತ್ವ ದಿನ ಯಾವಾಗಲೂ ಬರ್ತಾ ಇರಲಿ ಅಂತ ನಾವು ಯೋಚನೆ ಮಾಡಿ ಈ ಒಂದು ಕಾರ್ಯಕ್ರಮ ಇವತ್ತು ಇನ್ನೂ पूर्णप्रज्ञस्तु भगवत्कार्य साधकः कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। कान्ताय कल्याणगुणैकधाम्ने नवद्युनाथ प्रतिमप्रभाय नारायणाय अखिलकारणाय प्राणनाथाय नमस्करोमि। अनाकुलं गोकुलमुल्ललास यत्पालितं नित्यमनाविलात्मा तस्मै नमो नीरदनीलभासे कृष्णाय कृष्णारमणप्रियाय। अपि त्रिलोक्याः परिलसन्ति तमोहरन्ति मुहुरान्तरञ्च दिश्यादृशं नो विशदाञ्जयन्ति मध्वस्य कीर्तिः दिननान्तरीष्टिम्। जयति हरितचिन्त्यः सर्वदेवैकवन्द्यः परमगुरुरभीष्टावाप्तिदस्सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिः मानदो नमः।
ಶ್ರೀ ಗುರುಭ್ಯೋ ನಮಃ. ಎಲ್ಲ ಮಾಧ್ವರಿಗೂ ಕೂಡ ವಿಶಿಷ್ಟವಾದಂತಹ ಒಂದು ಪರ್ವಕಾಲ. ಅದು ಈ ಮಧ್ವನವರಾತ್ರೋತ್ಸವದಂತಹ ಈ ಸಂದರ್ಭ ನಮ್ಮ ಆಚಾರ್ಯರ ಪರಮಗುರುಗಳಾಗಿರ್ತಕ್ಕಂತಹ ಪಂಡಿತರಾಜ ಶ್ರೀ ಜಾಲಿಹಾಳಾಚಾರ್ಯರು ಅವರು ಹೇಳಿರ್ತಕ್ಕಂತಹ ಮಾತು, ಮಾಧ್ವರು ಉಂಟಾದ ಮೇಲೆ ಏನು ಮಾಡ್ತಿರೋ ಬಿಡ್ತಿರೋ ನಿಮ್ಮ ಮಾಧ್ವ ದೀಕ್ಷೆಯನ್ನ ನೀವು ಗಟ್ಟಿಯಾಗಿ ಉಳಿಸ್ಕೋಬೇಕು ಅಂತಂತಂದ್ರೆ ಮಧ್ವನವಮಿ ಉತ್ಸವವನ್ನ ಅವಶ್ಯವಾಗಿ ನೀವು ಆಚರಣೆಯನ್ನು ಮಾಡಲೇಬೇಕು. ಸರ್ವಂ ಹಸ್ತಿ ಬಲೆ ಮಗ್ನಂ ಅಂತ ಅವರಾಡಿರ್ತಕ್ಕಂತಹ ಮಾತು. ಹಸ್ತಿ ಅಂತಂದ್ರೆ ಆನೆ. ಆನೆಯ ಕಾಲಿನಲ್ಲಿ ಎಲ್ಲಾ ಕಾಲು ಕೂಡ ಬಂದು ಹೋಗ್ತದೆ. ಕುದುರೆ ಕಾಲು, ಆಕಳ ಕಾಲು, ಎಲ್ಲಾ ಕಾಲು ಕೂಡ ಆ ಆನೆಯ ಕಾಲಿನಲ್ಲಿ ಹೇಗೆ ಅದರೊಳಗೇನೆ ಅದು ಸೇರ್ತದೋ, ಅದಕ್ಕಿಂತ ಚಿಕ್ಕದಾಗಿರ್ತದೋ, ಅದೇ ರೀತಿಯಾಗಿ ಯಾವುದೇ ಒಂದು ನೀವು ಬೇರೆ ಕಾರ್ಯಕ್ರಮವನ್ನ ಆರಾಧನೆಯನ್ನ ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ಎಲ್ಲಿ ಅದು ಹೋಗಿ ಮುಟ್ಟಬೇಕು, ಅದು ಮಧ್ವನವಮಿ ಉತ್ಸವದಲ್ಲಿ ಹೋಗಿ ಮುಟ್ಟಬೇಕು ಅಂತೇನು ಅವರು ತಿಳಿಸಿದ್ದಾರೆ. ಆ ಕ್ರಮದಿಂದ ಎಲ್ಲ ಮಾಧ್ವರಿಗೂ ಕೂಡ ಅವಶ್ಯ ಕರ್ತವ್ಯವಾದಂತಹ ಉತ್ಸವ ಈ ಮಧ್ವನವರಾತ್ರೋತ್ಸವದಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಈ ನಮ್ಮ ಚಾಮರಾಜಪೇಟೆಯ ಶ್ರೀಮನ್ ಮಾಧ್ವ ಸಂಘದ ವತಿಯಿಂದ ಇದೇನು ಸನ್ಮಾನ ಕಾರ್ಯಕ್ರಮ ನಡೆದಿದೆ, ಇದರ ಬಗ್ಗೆ ವಿಚಾರ ಮಾಡುವುದಾದರೆ ಸನ್ಮಾನ ಅಂತಂತಂದ್ರೆ ಏನು ಅಂತ ಅದನ್ನ ನಾವು ತಿಳ್ಕೊಳ್ಬೇಕು. ಸನ್ಮಾನ ಅಂತಂತಂದ್ರೆ ಪ್ರಸಿದ್ಧವಾದಂತಹ ಅರ್ಥ, ಗೌರವವನ್ನ ಅರ್ಪಣೆ ಮಾಡೋದು ಅಂತ ಇದು ಒಂದು ಪ್ರಸಿದ್ಧವಾದಂತಹ ಅರ್ಥ ಇದೆ. ಆದರೆ ಈ ಮಧ್ವನವಮಿ ಸಂದರ್ಭದಲ್ಲಿ ಸನ್ಮಾನ ಅಂತಂತಂದ್ರೆ ಅದರ ಅರ್ಥವನ್ನು ನಾವು ಯಾವ ರೀತಿ ತಿಳ್ಕೋಬೇಕು ಅಂತಂದ್ರೆ, ಸತ್ ಅಂತಂದ್ರೆ ಮುಖ್ಯ ಪ್ರಾಣದೇವರಿಗೆ ಸತ್ ಅಂತ ಹೆಸರು. ಉಪನಿಷತ್ತಿನಲ್ಲಿ ಬರ್ತದೆ, ಅಸತ ಸದಜಾಯತ, ಅವ್ಯಕ್ತನಾಗಿರ್ತಕ್ಕಂತಹ ಪರಮಾತ್ಮನಿಂದ ಅಂತಹ ವಾಯುದೇವರು ಸತ್ ಶಬ್ದ ವಾಚ್ಯರಾಗಿರ್ತಕ್ಕಂತಹ ವಾಯುದೇವರು ಅವರು ಆವಿರ್ಭೂತರಾದರು ಅಂತ ಉಪನಿಷತ್ತು ತಿಳಿಸ್ತದೆ. ಆದ್ದರಿಂದಲೇ ನಮ್ಮ ಪಂಡಿತಾಚಾರ್ಯರು ಕೂಡ ಹೇಳುವಾಗ ಏನ್ ಹೇಳಿದ್ರು ಅವರು, ಉದ್ಧತ್ಯಾಭಿನಿವೇಶಿತಃ ಸಮ್ಯಕ್ ಸದ್ವೈಷ್ಣವೇ ಮಾರ್ಗೇ ಪೂರ್ಣ ಪ್ರಜ್ಞಂ ನಮಾಮ್ಯಹಂ. ಸದ್ವೈಷ್ಣವರು ಅಂತ ವೈಷ್ಣವರು, ನಾವು ಮಾಧ್ವರು ಎಂಥ ವೈಷ್ಣವರು ಅಂತಂದ್ರೆ ವಾಯುದೇವರನ್ನು ಹೊಂದಿರತಕ್ಕಂತಹ ವೈಷ್ಣವರು. ಆದ್ದರಿಂದಲೇ ನಾವು ಏನಾಗ್ತೇವೆ, ಸದ್ವೈಷ್ಣವರು ಅಂತ. ಆ ಸದ್ವೈಷ್ಣವ ಮಾರ್ಗದಲ್ಲಿ ಶ್ರೀಮದಾಚಾರ್ಯರಿಂದ ಅನುಗ್ರಹವನ್ನು ಪಡೆದಿರತಕ್ಕಂತಹ ಶ್ರೀಕೃಷ್ಣ ಪಂಡಿತಾಚಾರ್ಯರು ಏನು ಸತ್ಯ ಶಬ್ದವನ್ನು ಆಡಿದ್ದಾರೆ, ಇದರಿಂದ ನಾವೇನು ತಿಳ್ಕೋಬಹುದು ಅಂತಂದ್ರೆ, ಸತ್ ಅಂತಂದ್ರೆ ಸತ್ಶಬ್ದವಾಚ್ಯರಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು, ಹನುಮಭಿಮ ಮಧ್ವಾತ್ಮಕರಾಗಿರ್ತಕ್ಕಂಥವರು, ಅವರಿಗೆ ಮಾಡತಕ್ಕಂತಹ ಮಾನ, ಅವರಿಗೆ ಮಾಡತಕ್ಕಂತಹ ಈ ಮಧ್ವನವರಾತ್ರೋತ್ಸವ ಏನಿದೆ ಇದೇನೇ ಒಂದು ವಿಶಿಷ್ಟವಾದಂತಹ ಸನ್ಮಾನ ಅಂತ ಈ ರೀತಿಯಾಗಿ ನಾವು ಸನ್ಮಾನ ಶಬ್ದಾರ್ಥವನ್ನ ತಿಳಿದುಕೊಳ್ಳಬಹುದು. ಇನ್ನೊಂದು ಸನ್ಮಾನ ಸತ್ ಅಂತಂದ್ರೆ ವಿದ್ವಾಂಸರಿಗೆ ಸತ್ ಅಂತ ಕರೀತಾರೆ. ಸತ್ ಶಬ್ದಕ್ಕೆ ಸನ್ ಸುಧೀಹಿ ಕೋವಿದಃ ಬುಧಃ ಅಂತ ಕೋಶದಲ್ಲಿ ಬಂದಂತೆ ಸನ್ ಅಂತಂದ್ರೆ ವಿದ್ವಾಂಸರು ಸತ್ ಶಬ್ದವಾಚ್ಯರಾಗಿರ್ತಾರೆ. ಅಂತಹ ವಿದ್ವಾಂಸರನ್ನ ಸನ್ ಅಂತಂದ್ರೆ ಅವರಿಗೆ ಸಮೀಚೀನವಾಗಿ ಅವರನ್ನ, ಮಾನ ಅಂತಂದ್ರೆ ಅವರನ್ನು ಗುರುತಿಸೋದು, ಅದಕ್ಕೆ ಸನ್ಮಾನ ಅಂತ ಅದಕ್ಕೆ ಕರೀತಾರೆ. ಮಾನ ಅಂತಂದ್ರೆ ಗುರುತಿಸೋದು ಅಂತ ಹೇಗೆ ಅರ್ಥ ಅಂತಂದ್ರೆ, ಈಗ ಮಿತ ಅಂತ ಎಲ್ಲ ಶಬ್ದ ಕೇಳಿರ್ತೀವಿ. ಪರಮಾತ್ಮ ಎಂಥ ಗುಣವುಳ್ಳವನು, ಅಮಿತ ಗುಣವುಳ್ಳವನು ಅಂತ. ಅಮಿತ ಗುಣ ಅಂತಂದ್ರೆ ತಿಳಿಲಿಕ್ಕೆ ಆಗದೇ ಇರತಕ್ಕಂತಹ ಗುಣವುಳ್ಳವನು ಅಂತ ಅರ್ಥ. ಅಂದ್ರೆ ಮಾ ಧಾತುವಿಗೆ ಏನರ್ಥ ಇದೆ, ತಿಳಿಯೋದು ಅಂತ ಅರ್ಥ. ಆದ್ದರಿಂದ ಇವರು
ಸತ್ ಅಂತಂದ್ರೆ ವಿದ್ವಾಂಸರು ಎಂದು ಅನ್ನೋ ರೀತಿಯಿಂದ ಮಾನ ಅಂತಂದ್ರೆ ತಿಳಿಯೋದು, ತಿಳಿಸೋದು. ಆ ಕಾರ್ಯಕ್ರಮ ಅದಕ್ಕೆ ಏನಂತ ಕರೀತಾರೆ? ಸನ್ಮಾನ ಕಾರ್ಯಕ್ರಮ ಅಂತ. ಈ ರೀತಿಯಾಗಿ ಸನ್ಮಾನ ಅಂತ ಶಬ್ದಾರ್ಥ ಏನು ಅಂತ ಅನ್ನೋದನ್ನ ನಾವು ವಿಚಾರವನ್ನು ಮಾಡಿದಾಗ ಇಂತಹ ಒಂದು ಸತ್ ಅಂದ್ರೆ ವಾಯುದೇವರ ಅವರಿಗೆ ಮಾನ ಅಂತಂದ್ರೆ ಮಾನ ಪೂಜಾಯ ಅವರಿಗೆ ಮಾಡತಕ್ಕಂತಹ ಪೂಜಾ ಅದು ವಿದ್ವಾಂಸರ ಅಧಿಷ್ಠಾನದಲ್ಲಿ ಮಾಡಿರ್ತಕ್ಕಂತಹದ್ದರಿಂದ ಇದು ಸನ್ಮಾನ ಕಾರ್ಯಕ್ರಮ ಅಂತ ಅನ್ನೋದು ಅನ್ವರ್ಥವಾದಂತಹ ನಾಮಧೇಯವನ್ನ ಪಡೆದಿದೆ ಅಂತ ಅನ್ನೋದನ್ನ ನಾವು ಭಾವಿಸಬಹುದು. ಇಂತಹ ಈ ಸನ್ಮಾನ ಕಾರ್ಯಕ್ರಮ ಇದು ನಮಗೆ ಈ ಸಂದರ್ಭದಲ್ಲಿ ಇಲ್ಲೇನು ಮಾಡಿದ್ದಾರೆ, ನಮಗೆ ಮಾಡೋದು ಅಂತಂದ್ರೆ ಅದರ ಅರ್ಥ ಏನು? ನಮ್ಮ ಗುರುಗಳಾಗಿರ್ತಕ್ಕಂತಹ ನಮ್ಮ ಪಿತಾಮಹರಾಗಿರ್ತಕ್ಕಂತಹ ಪರಮ ಪೂಜ್ಯರಾದಂತಹ ಬಹಳಗಾರಾಚಾರ್ಯರು ಅವರು ಅವರ 60ನೇ ವರ್ಷದ ಶಾಂತಿ ಸಂದರ್ಭದಲ್ಲಿ ಅವರಿಗೂ ಕೂಡ ಸತ್ಕಾರ ಕಾರ್ಯಕ್ರಮ, ಸನ್ಮಾನ ಸಮಾರಂಭ ಏರ್ಪಾಟಾಗಿತ್ತು. ಆ ಸಂದರ್ಭದಲ್ಲಿ ಅವರು ತಿಳಿಸಿದ್ದೇನು ಅಂತಂದ್ರೆ ಇದೆಲ್ಲ ಯಾರಿಗೆ ಸಲ್ಲಬೇಕಿದು? ಎಲ್ಲವೂ ಈ ಸನ್ಮಾನ ಎಲ್ಲವೂ ಕೂಡ ಇದೆಲ್ಲ ನಮ್ಮ ಗುರು ಪರಂಪರೆಗೆ ಸೇರತಕ್ಕಂತಹ ಸನ್ಮಾನ ಅಂತ ಏನು ಆಚಾರ್ಯರು ತಿಳಿಸಿದ್ದಾರೆ. ಆ ಕ್ರಮದಿಂದ ಅವರು ಏನು ಹೇಳಿಕೊಟ್ಟಿರ್ತಕ್ಕಂತಹ ಒಂದು ಮಾರ್ಗ ಇದೆ, ಅದನ್ನೇ ನಾವು ಸ್ಮರಣವನ್ನು ಮಾಡ್ತಾ ಈ ಸನ್ಮಾನವನ್ನ ಇದು ನಮಗಾಗಿರ್ತಕ್ಕಂಥದ್ದಲ್ಲ, ನಮ್ಮ ಆಚಾರ್ಯರಿಗೆ, ಅವರ ಆಚಾರ್ಯರಾಗಿರ್ತಕ್ಕಂತಹ ಬಳಗಾರ ಆಚಾರ್ಯರಿಗೆ, ಅವರ ಆಚಾರ್ಯರಾಗಿರ್ತಕ್ಕಂತಹ ಜಲಹಾಳಾಚಾರ್ಯರಿಗೆ, ಅವರ ಗುರುಗಳಾಗಿರ್ತಕ್ಕಂತಹ ಸತ್ಯಧ್ಯಾನ ಶ್ರೀಪಾದರವರಿಗೆ ಈ ಕ್ರಮದಿಂದ ಸಮಸ್ತ ಶ್ರೀಮದ್ ಆಚಾರ್ಯರ ಪರ್ಯಂತ ಇರತಕ್ಕಂತಹ ಎಲ್ಲ ಗುರು ಪರಂಪರೆಗೆ ಆಗಿರ್ತಕ್ಕಂತಹ ಸನ್ಮಾನ ಅಂತ ಈ ರೀತಿಯಾಗಿ ನಾವು ಭಾವಿಸ್ತಾ, ಇನ್ನು ಇದರಲ್ಲಿ ಈ ಸನ್ಮಾನ ಪತ್ರದಲ್ಲಿ ಅನೇಕ ವಿಷಯಗಳನ್ನ ಉಲ್ಲೇಖ ಮಾಡಿದ್ದಾರೆ. ಈ ಸನ್ಮಾನವನ್ನ ನಮಗೆ ಮಾಡಲಿಕ್ಕೆ ಏನು ಕಾರಣ? ಏನೋ ಒಂದು ಅಧ್ಯಯನವನ್ನು ಮಾಡಿದ್ದಾರೆ, ಪರಿಶ್ರಮ ಪಟ್ಟಿದ್ದಾರೆ ಅಂತ ನನ್ನ ಪರಿಶ್ರಮವನ್ನ ನೋಡಿ ಈ ಸನ್ಮಾನವನ್ನು ಮಾಡಿದ್ದಾರೆ ಅಂತಂದ್ರೆ ಆ ರೀತಿ ನಾವು ಭಾವಿಸಬಾರದು. ಯಾಕೆ ಅಂತಂದ್ರೆ ಇನ್ನೂ ಅಧಿಕವಾದಂತಹ ಪರಿಶ್ರಮವನ್ನ ಪಡ್ತಕ್ಕಂಥವರು ಲೋಕದಲ್ಲಿ ಅನೇಕರಿದ್ದಾರೆ. ಇಂಜಿನಿಯರಿಂಗು, ಡಾಕ್ಟರು ಇತ್ಯಾದಿ ಕಠಿಣವಾದಂತಹ ವಿದ್ಯೆಗಳನ್ನ ಅದೆಲ್ಲವನ್ನೂ ಕೂಡ ಕಲಿತಿರ್ತಕ್ಕಂತಹ ಅದರಲ್ಲಿ ವಿಶಿಷ್ಟವಾದಂತಹ ಪರಿಶ್ರಮವನ್ನು ಪಡ್ತಕ್ಕಂತಹ ಅನೇಕ ವಿದ್ಯಾರ್ಥಿಗಳೆಲ್ಲರೂ ಕೂಡ ಇರ್ತಾರೆ. ಆದ್ದರಿಂದ ಇವರು ಅಧ್ಯಯನ ಮಾಡ್ತಾರೆ, ಇವರ ಬುದ್ಧಿ ಚುರುಕಾಗಿದೆ, ಆದ್ದರಿಂದ ಇವರಿಗೆ ಸನ್ಮಾನ ಅಂತಂದ್ರೆ ಅವರಿಗೆಲ್ಲ ಯಾಕಿಲ್ಲ, ಇವರಿಗೆ ಯಾಕೆ ಬರ್ತದೆ. ಆದ್ದರಿಂದ ಈ ಸನ್ಮಾನ ಅಂತ ಅನ್ನೋದು ಇದು ಮಾಡಿರೋದು ಇದು ಪರಿಶ್ರಮಕ್ಕಲ್ಲ, ಇದು ಅಧ್ಯಯನಕ್ಕಲ್ಲ. ಇದು ಮಾಡಿರೋದು ಏನಕ್ಕೆ ಅಂತಂದ್ರೆ ನಾವು ಅಧ್ಯಯನ ಮಾಡಿರ್ತಕ್ಕಂತಹ ಆ ಗ್ರಂಥಗಳಿಗೆ ಇದು ಸನ್ಮಾನ ಅಂತ ನಾವು ಇದನ್ನು ಭಾವಿಸಬಹುದು. ಅದರಿಂದ ನಾವು ಯಾವುದನ್ನ ಅಧ್ಯಯನವನ್ನು ಮಾಡುತ್ತೇವೆ, ಯಾವುದರಲ್ಲಿ ಪರಿಶ್ರಮವನ್ನು ಪಡ್ತೇವೆ, ಅದಕ್ಕೆ ಆಗಿರತಕ್ಕಂತಹ ಸನ್ಮಾನ ಈ ಸನ್ಮಾನ ಕಾರ್ಯಕ್ರಮ ಅಂತ ಭಾವಿಸ್ತಾ, ಅಂತಹ ಈ ಚಾಮರಾಜಪೇಟೆಯ ಶ್ರೀಮನ್ ಮಾತೃ ಸಂಘ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂತಹ ಮಾತೃ ಸಂಘ, ಇದರಲ್ಲಿ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂತಹ ಆಚಾರ್ಯರು, ಬಳಗಾರ ಆಚಾರ್ಯರು, ಅವರು ಅನೇಕ ವರ್ಷಗಳಿಂದ 20-30 ವರ್ಷಗಳಿಂದ ಅವರು ಬದುಕಿರೋ ಪರ್ಯಂತವಾಗಿಯೂ ಕೂಡ ಪ್ರತಿ ವರ್ಷವೂ ಕೂಡ ಮಧ್ವನವಮಿಯಲ್ಲಿ ಇಲ್ಲಿ ಇದೇ ವೇದಿಕೆಯಲ್ಲೇನೆ ಏನು ಉಪನ್ಯಾಸವನ್ನ ಮಾಡ್ತಾ ಇದ್ರು. ಅದನ್ನ ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡ್ತಾ ಅವರ ಒಂದು ಅದೇ ಮತ್ತು ಅವರು ಇಲ್ಲೇ ನಡೆಸಿರ್ತಕ್ಕಂತಹ ಅಷ್ಟಾದಶ ಪುರಾಣ ಪ್ರವಚನ ಅಂತ ಅನ್ನೋದು ಅಪೂರ್ವವಾದಂತಹದ್ದು. ಅದಷ್ಟನ್ನು ಕೂಡ ನಮ್ಮ ಆಚಾರ್ಯರು ಇದೇ ವೇದಿಕೆಯಲ್ಲೇನೆ ಇಲ್ಲಿ ಅನೇಕ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯೆಂದರೆ 25ನೇ ವರ್ಷದ ತಮ್ಮ ಗುರುಗಳ ಪುಣ್ಯಸ್ಮರಣ ಕಾರ್ಯಕ್ರಮ
ವಿಜೃಂಭಣೆಯಿಂದ ಇಲ್ಲಿ ನಡೆದು ಆನೆಯ ಮೇಲೆ ಅಂಬಾರಿ ಹಾಕಿರ್ತಕ್ಕಂತಹ ಒಂದು ವಿಶಿಷ್ಟವಾದಂತಹ ಆ ಮಹೋತ್ಸವ ನಡೆದಿರ್ತಕ್ಕಂತಹದ್ದು 2005ನೇ ಇಸ್ವಿಯಲ್ಲಿ. ಅದೆಲ್ಲವೂ ಕೂಡ ಸ್ಮರಣೆಗೆ ಬರ್ತದೆ. ಅಂತಹ ಒಂದು ವಿಶಿಷ್ಟವಾದಂತಹ ಸನ್ನಿಧಾನ, ಮಧ್ವಾಚಾರ್ಯರ ಸನ್ನಿಧಾನ, ಶ್ರೀಮನ್ ಮಾತೃ ಸಂಘ, ನಮ್ಮ ಆಚಾರ್ಯರು, ನಮ್ಮ ಗುರುಗಳಾಗಿ ನಮ್ಮ ತೀರ್ಥರೂಪರು ಕೂಡ ಇದೇ ಪ್ರವಚನ ಮಂದಿರದಲ್ಲೇನೆ ನ್ಯಾಯಾಮೃತ ಸಂಪೂರ್ಣ ಅದರ ಪಾಠವನ್ನ ಅನುವಾದವನ್ನ 4 ವರ್ಷಗಳ ಕಾಲ ಇಲ್ಲಿ ಅವರು ಎಲ್ಲರಿಗೂ ಕೂಡ ಅದನ್ನ ಅನುಭವ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಇರತಕ್ಕಂತಹ ಪದಾಧಿಕಾರಿಗಳು, ವಿಶೇಷವಾಗಿ ನಮ್ಮ ನಾಗೇಶ್ ಅವರು, ನಮ್ಮ ತೀರ್ಥರೂಪರ ಸನ್ನಿಧಾನದಲ್ಲಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಕೇಳಿದಾಗ ಅವರು ಇದೆಲ್ಲವನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಇದನ್ನ ನಮ್ಮನ್ನ ಇಲ್ಲಿ ಕಳಿಸಿಕೊಟ್ಟಿದ್ದಾರೆ. ಈ ಎಲ್ಲ ಸನ್ಮಾನ ಕಾರ್ಯಕ್ರಮವನ್ನ ಇಲ್ಲಿ ಬಂದಿರತಕ್ಕಂತಹ ನಮ್ಮ ಮಾತೃಶ್ರೀಯವರು ಮತ್ತು ನಮ್ಮ ಅಜ್ಜಿಯವರು ಅವರಿಗೆ ನಮಸ್ಕಾರವನ್ನು ಮಾಡ್ತಾ, ನಮ್ಮ ಗುರುಗಳಾಗಿರ್ತಕ್ಕಂತಹ ತೀರ್ಥರೂಪರು, ಅವರ ಗುರುಗಳಾಗಿರ್ತಕ್ಕಂತಹ ವರದಾರಾಚಾರ್ಯರು ಮೊದಲಾದಂತಹ ಸಮಸ್ತ ಗುರು ಪರಂಪರಾ ಸಮಾರಾಧಿತರಾಗಿರ್ತಕ್ಕಂತಹ ದಿವಸ ಕಥಾನಾಯಕರಾಗಿರ್ತಕ್ಕಂತಹ ಶ್ರೀಮದ್ ಆಚಾರ್ಯರ ಶ್ರೀಮ ಮಧ್ವಾತ್ಮಕರಾಗಿರ್ತಕ್ಕಂತಹ ಮುಖ್ಯ ಪ್ರಾಣ ದೇವರ ಅಂತರ್ಯಾಮಿಯಾಗಿರ್ತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲಕೃಷ್ಣ, ಪದಾತ್ಮಕನಾಗಿರ್ತಕ್ಕಂತಹ ಬಾದರಾಯಣ ರೂಪಿ ಶ್ರೀಹರಿ, ಸೀತಾಪುರಿ ಶ್ರೀರಾಮಚಂದ್ರ, ಅಸ್ಮದ್ಗುರು ಕುಲದೇವತಾ ಶ್ರೀ ಲಕ್ಷ್ಮೀ ವೆಂಕಟೇಶ, ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ಹರಿಗ್ರೀವಾದಿ ಅನಂತ ರೂಪಾತ್ಮಕನಾಗಿರ್ತಕ್ಕಂತಹ ಬಿಂಬರೂಪಿ ಪರಮಾತ್ಮನಲ್ಲಿ ಇದನ್ನ ಅರ್ಪಣವನ್ನ ಮಾಡ್ತಾ ಇದ್ದೇವೆ. ಇದೇ ರೀತಿಯಾಗಿ ಪ್ರಸ್ತುತದಲ್ಲಿ ಈ ಸನ್ಮಾನ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂತಹ ಯುವ ವಿದ್ವಾಂಸರನ್ನ, ವೈದಿಕ ವಿದ್ವಾಂಸರನ್ನ ಪ್ರತಿ ವರ್ಷದಲ್ಲಿಯೂ ಕೂಡ ಗೌರವಿಸಬೇಕು ಎಂಬತಕ್ಕಂತಹ ಒಂದು ಆ ವಿಚಾರನೆ ಅತ್ಯಂತ ಶ್ಲಾಘನೀಯವಾದಂತಹ ವಿಚಾರ. ಅದು ಶ್ರೀಮನ್ ಮಾತೃ ಸಂಘದ ವಿಚಾರವಾಗಿದೆ. ಅದರಲ್ಲಿ ವಿಶಿಷ್ಟವಾಗಿ ಏನು ಅವರ ಪದಾಧಿಕಾರಿಗಳೆಲ್ಲರೂ ಕೂಡ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರನ್ನು ಮತ್ತು ವಿಶೇಷವಾಗಿ ನಮ್ಮ ನಾಗೇಶ್ ಅವರನ್ನು ಕೂಡ ಇದೇ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ಈ 2 ವಾಕ್ಯಗಳನ್ನ ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಮನವಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಹಿಂದೆ ಬಾಳ್ಗಾರಾಚಾರ ಬಂದಾಗ ಕೆಲವರು ಹೇಳ್ತಾ ಇದ್ರು ಇಲ್ಲಿ ಒಂದು ಚೂರು ಜಾಗ ಇರಲಿಲ್ಲ ಅಂತ. ಫಸ್ಟ್ ಅವರ ಶಿಷ್ಯಂದ್ರು ನಮ್ಮ ಪಾಂಡುವಾಚಾರ ಆಗಲಿ, ನಮ್ಮ ಇವರು ಕಿಶೋರ್ ಆಗಲಿ, ಸುಮಾರು ಜನ ಬಂದು ಸಮುದ್ರದ ಪ್ರವಚನ ಮಂಗಳ ಪಾರಾಯಣ ಮಾಡ್ತಾ ಇದ್ರು. ಆಮೇಲೆ ಎದುರುಗಡೆ ನಮ್ಮ ಪಣಿ ಆಚಾರ್ಯ ಇದ್ರು. ತುಂಬಾ ಜನ ಬಂದು ಹೇಳ್ತಾ ಇದ್ರು. ಆಚಾರ ಬಂದ ಮೇಲೆ ಅವರ ಸಮುದ್ರ ಪ್ರಾರಂಭ ಆಗ್ತಾ ಇತ್ತು. ಹೀಗಾಗಿ ಹಲವು ವರ್ಷಗಳ ಕಾಲ ಇದು ನಡೆದಿದೆ. ನಮಗೆಲ್ಲ ಕಣ್ಣಿಗೆ ಕಟ್ಟದಂಗೆ